ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯೋಜನೆಗಳಿಗೆ ಸರ್ ಈ ಬಜೆಟ್ ನಲ್ಲಿ ಕೇವಲ 51,000 ಕೋಟಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಫಸ್ಟ್ 56,000 ಕೋಟಿ ಮಾಡಿದ್ರು ಮೊದಲು ಸರ್ಕಾರ ಬಂದಾಗ. ಇಲ್ಲ, ಈ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಪ್ರಪ್ರಥಮವಾಗಿ ಬಡ್ಜೆಟ್ ಅಲೋಕೇಶನ್ ಅಲ್ಲೇ 52,000 ಕೋಟಿ ಇಟ್ಟು ಯಶಸ್ವಿಯಾಗಿ 98% ಇದು ಜನರ ಕೈ ತಲುಪುವಾಗೆ ಡಿಬಿಟಿ ಮೂಲಕ ಮಾಡಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕ. ಇದಲ್ಲದೆ ಲಂಚ ಇಲ್ಲದೆ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ತಲುಪ್ತೇನೆ ಅನ್ನೋದಕ್ಕೆ 24 ಜಿಲ್ಲೆಗಳನ್ನು ನಾನು ಸುತ್ತಿ ಬಂದಿದ್ದೇನೆ. ಎಲ್ಲಾ ಕಡೆ ಚೆನ್ನಾಗಿ ಆಗ್ತಾ ಇದೆ. ಆದ್ರೆ ಇವತ್ತಿವರು ಯಾರು ಮಾತನಾಡ್ತಾರೆ ಅವ್ರು ಯಾರೂ ಕೂಡ ಇದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಇಲ್ಲ. ಕಾರಣ ಇಷ್ಟೇ, ಯುವ ನಿಧಿಯನ್ನು ಕೂಡ ನಾವು ಇದು ಹಿಂದೆ ಬಿಜೆಪಿಯವರು 2 ಕೋಟಿ ಉದ್ಯೋಗ ಕೊಡ್ತಿದ್ರು, ಕೊಟ್ಟಿಲ್ಲ. ಆದ್ರೆ ನಾವು ಅದಕ್ಕಾಗಿಯೇ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಪ್ರೋತ್ಸಾಹಧನವಾಗಿ ಕೊಡ್ತಾ ಇದ್ದೇವೆ. ಇವೆಲ್ಲವನ್ನು ನೋಡಿದಾಗ ಸರಿಪಡಿಸುವಂತ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಈಗ ಉದಾಹರಣೆಗೆ 97,000 ಕೋಟಿ ಮೃತರ ಅಕೌಂಟ್ಗೆ ಹೋಗಿದೆ. ಅಲ್ಲೇ ಅಪ್ಸಸ್ ಎಲ್ಲ ಕಂಡುಹಿಡಿತಾ ಇದ್ದೀವಿ. ಜೊತೆಗೆ ಈಗ ಆಗ್ಬೇಕಾಗಿರುವಂತ ಎಲ್ಲದಕ್ಕೂ 250 ಕೋಟಿ ಎಕ್ಸೆಸ್ ಕೊಟ್ಟಿದ್ದಾರೆ. ಈ ಸರಿ ಹೋದ ಸಾರಿಗಿಂತ 250 ಕೋಟಿ ಎಕ್ಸೆಸ್ ಕೊಟ್ಟಿದ್ದಾರೆ. ಅದು ಹಂಚಿಕೆ ಆಗುತ್ತೆ. ಪರಿಷ್ಕರಣೆ ಏನಾದ್ರು ಆಗ್ತಾ ಇದೆಯಾ ಅಂತ ಇಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ ಬೇರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವರಾಗ್ಲಿ, ಸಿಎಂ ಆಗಲಿ, ನಮ್ಮ ಅಧ್ಯಕ್ಷರಾಗಲಿ ಇಲ್ಲ ಏನು ಮಾಡಿಲ್ಲ. ಬೇರೆ ಮಾತನಾಡ್ತಾ ಇದ್ದಾರೆ, ನೋಡ್ಬೇಕು. ಬಜೆಟ್ ಬುಕ್ ನಲ್ಲಿ ಎಲ್ಲೂ ಕೂಡ ಯುವ ನಿಧಿ ಬಗ್ಗೆ, ಈ ವರ್ಷದ ಅಲೋಕೇಶನ್ ಬಗ್ಗೆ ಎಲ್ಲೂ ಮೆನ್ಷನ್ ಆಗಿಲ್ಲ. 5 ಇರುವಾಗ ಯುವ ನಿಧಿ ಯಾಕೆ ಬೇರ್ಪಡಿಸ್ತಾರೆ? ಬೇರೆ ಕೆಲವು ಹಣ ಇಟ್ಟಿದ್ದಾರೆ. ಎಲ್ಲಕ್ಕೂ ಇದೆ. 250 ಕೋಟಿ ಎಕ್ಸೆಸ್ ಬಂದ್ರೆ ಹೋಗುತ್ತೆ, ಎಲ್ಲಕ್ಕೂ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.